ಈಗಾಗಲೇ ನಾವು ಹೇಳಿದಾಗೆ ಬಿಡದಿ ಟೌನ್ಶಿಪ್ಪಲ್ಲಿ ಕೆಲವರಷ್ಟೇ ರೈತರು ಇದಕ್ಕೆ ವಿರೋಧ ಮಾಡ್ತಾರೆ, ಬೇಕಾದಷ್ಟು ರೈತರು ಇದಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಅವರಿಗೆ ಸರ್ಕಾರದಿಂದ ಉತ್ತಮ ಪರಿಹಾರ ಕೂಡ ಸಿಗ್ತಿದೆ ಅಂತೇಳಿ ಸಂತೋಷದಿಂದ ಇದ್ದಾರೆ. ಮತ್ತು ಈ ನೋಟಿಫಿಕೇಶನ್ ಮಾಡಿರೋದು ಕೂಡ ಹಿಂದಿನ ಸರ್ಕಾರ, ಅದು ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳಾಗಿದ್ದಾಗ. ಈಗ ನಾವು ಮತ್ತೆ ಡಿನೋಟಿಫಿಕೇಶನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬಿಡದಿ ಟೌನ್ಶಿಪ್ಪು ಏನಿದೆ ಜನರ ಪರವಾಗಿದೆ ಮತ್ತು ಜನರ ಒಪ್ಪಿಗೆನೂ ಕೂಡ ಇದೆ. ಹಾಗಾಗಿ ಸರ್ಕಾರ ಅದನ್ನು ಮಾಡುತ್ತೆ. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಈಗಾಗಲೇ ಅವರಿಬ್ಬರ ಮಧ್ಯೆ ಮಾತುಕತೆ, ಈಗಾಗಲೇ ಒಬ್ರಿಗೊಬ್ರು ಉತ್ತರ ಕೊಟ್ಕೊಂಡಿದ್ದಾರೆ. CM ಅವ್ರು ಹೇಳಿದ್ದಾರೆ ಮಾತುಕತೆ ಆಗಬೇಕು ಅಂತಂದ್ರೆ ವಿಧಾನಸೌಧಕ್ಕೆ ಬರಬೇಕು. ವಿಧಾನಸೌಧದ ಜನರ ಕೆಲಸ ನಡೆಯುವಂಥ ಕೆಲಸ, ಸರ್ಕಾರ ನಡೆಯುವಂಥ ಕೆಲಸ ನಡೆಯುವಂಥ ಜಾಗ ಅಷ್ಟು ಆ ಸ್ಥಳದಲ್ಲಿ ಬಂದು ಅವ್ರು ಮಾಡಬೇಕು ಹೊರತು ಎಲ್ಲೋ ಬೀದಿನಲ್ಲಿ ಬಂದು ನಾವು ಮಾತಾಡಿ ಅಂತಂದ್ರೆ ಆಗಲ್ಲ. ಮುಖ್ಯಮಂತ್ರಿಗಳು ಸರಿಯಾದ ಸ್ಥಳಕ್ಕೆ ಕರೆದಿದ್ದಾರೆ. ನಿಜವಾಗ್ಲೂ ಇವರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ, ಅವ್ರ ಆರ್ಗ್ಯುಮೆಂಟ್ನಲ್ಲಿ ಶಕ್ತಿ ಇದ್ದರೆ ಅವ್ರು ವಿಧಾನಸೌಧಕ್ಕೆ ಬಂದು ಸರ್ಕಾರದ ಮೇಲೆ ಯಾವ ಪರಿಣಾಮ ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್, ಆದಿ ಬೀದಿಯಲ್ಲಿ ಚರ್ಚೆ ಮಾಡಕ್ಕಾಗತ್ತಾ? ಎಲ್ಲಿ ಮಾಡ್ತಾರಂತೆ ಇವ್ರು ಮಾಡಿದ್ದು? ಎಲ್ಲಿ ಮಾಡ್ತಾ ಇದ್ರು ಇವರು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಯತೀಂದ್ರ ಅವರು? ಅಪ್ಪಯ್ಯ ನಾನು 6 ಕೊಟ್ಟಿರೋದು 8 ಅಲ್ಲ ಅಂತೇನೋ ಒಂದಿವ್ಸ ಫೋನಲ್ಲಿ ಮಾತಾಡ್ತಿರಲ್ಲ, ಎಲ್ಲಿಂದ ಮಾತಾಡಿದ್ರು ಅವ್ರ ಅಪ್ಪನಿಗೆ? ಇವ್ರ ಹತ್ರ ಕಲಿಬೇಕಾ ನಾನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ? ಜನಗಳ ಮುಂದೆ ಬನ್ನಿ ಅಂತ ಕರೆದ್ರೆ ಜನಗಳು ಬೀದಿಯವರು ಬೀದಿಲಿ ಬಿದ್ದಿರೋ ಜನಗಳು, ರೈತರು. ನಾನು ರೈತರ ಸಮ್ಮುಖದಲ್ಲಿ ನಡೀಲಿ ಅಂತ ಹೇಳಿರೋದು. ಏನು ರೈತರಿಗೆ ಗೌರವ ಕೊಡಬೇಕು ಅನ್ನೋದಿಲ್ವಾ? ಇವ್ರ ಕತೆ ನಮ್ಮನ್ನು ಕಾಣದೇ ಇರೋದ ನನಗೆ? ಇವ್ರ ಹತ್ರ ಕಲಿಬೇಕಾ ನಾನು? ಯಾರ ಹೆಸರು ಹೇಳಿದ್ರಲ್ಲ ಈಗ ಅಪ್ಪಾಯಿಂದು. ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30-3 ಗಂಟೆ, ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ. ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ. ನಿಮ್ಮ ಅಧಿಕಾರಿಗಳಿಗೆ ಯಾರು ಅದೇನೋ ನೋಟಿಫಿಕೇಷನ್ ಮಾಡ್ಕೊಂಡು ಹೊರಟರಲ್ಲ, ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ, ಅದಾದರೂ ಹೇಳ್ತೀನಿ.